ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಒಂದು ನಾರ್ಮಲ್ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ನಾರ್ಮಲ್ ರವೆ ಉಪ್ಪಿಟ್ಟನ್ನ ನಾನು ಮಾಡ್ತಾಯಿದ್ದೀನಿ. ಖಾರ ಬಾತು ಅಂತಲೂ ಕೂಡ ಇದನ್ನು ಕರೀತಾರೆ. ಬದನೆಕಾಯಿ ಮತ್ತು ವಾಂಗಿಬಾತ್ ಪೌಡ್ರನ್ನ ಸೇರಿಸಿದ್ರೆ ವಾಂಗಿಬಾತ್ ಉಪ್ಪಿಟ್ಟು ಅಂತಲೂ ಕೂಡ ಹೇಳ್ತಾರೆ ಇದನ್ನು. ನಾನಿವತ್ತು ಕೇವಲ ರವೆ ಮತ್ತು ಈರುಳ್ಳಿಯನ್ನಷ್ಟೇ ಸೇರಿಸಿ ಮಾಡ್ತಾಯಿದ್ದೀನಿ. ಬನ್ನಿ ಒಗ್ಗರಣೆ ಸಾಮಾನು ನೋಡೋಣ. ಒಗ್ಗರಣೆಗೆ ನಾನು ಮೊದಲೇ ರವೆನ ಹುರಿದು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 6 ಮೆಣಸಿನ್ಕಾಯಿನ ಕತ್ತರಿಸಿಟ್ಕೊಂಡಿದ್ದೀನಿ. 1 ಲೋಟ ರವೆಗೆ 3 ಮೆಣಸಿನ್ಕಾಯಿನಂತೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಕಾಯಿ ತುರಿ, 1-2 ಸ್ಪೂನು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪು ಮತ್ತು ನಿಂಬೆ ರಸ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ಜಾಸ್ತಿ ಇತ್ತು, ಹಾಗಾಗಿ ರಸ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆಯೇ ರವೆನ 2 ಲೋಟ ರವೆ, ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ರವೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಒಳಗಡೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಇದೆ. ಜೀರಿಗೆ ಆ್ಯಡ್ ಮಾಡೋಣ. 1/2 ಸ್ಪೂನ್ ಜೀರಿಗೆ. ಇವಾಗ ಕಡಲೆಬೇಳೆ ಆ್ಯಡ್ ಮಾಡೋಣ. 1 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗಲಿ, ಫ್ರೈ ಮಾಡ್ತಾ ಇರ್ತೀನಿ. ಕೈ ಆಡಿಸ್ತಾನೆ ಇರಿ ಯಾವಾಗಲೂ. ಇದರಲ್ಲಿ ಸೀಕೊಳ್ಬಾರ್ದು, ಯಾವುದು ಸೀದೋಗದೆ ಇದ್ದಂಗೆ ಮಾಡಿದ್ರೇ ಉಪ್ಪಿಟ್ಟು ಚೆನ್ನಾಗೋದು. 6 ಮೆಣಸಿನ್ಕಾಯಿನ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಾದಮೇಲೆ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ. ಕರ್ಬೇವಿನ ಸೊಪ್ಪು ಮೊದಲೇ ಎಣ್ಣೆಗೆ ಹಾಕ್ಬಿಟ್ರೆ ತುಂಬ ಚಿಟಪಟ ಅಂತೇಳಿ ಸೌಂಡ್ ಬಂದು ಕೈಯೆಲ್ಲ ಸ್ಟವೆಲ್ಲ ಗಲೀಜು ಮಾಡೋರ ಜೊತೆಗೆ ಕೈನೂ ಸುಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕಿದೆ. ಚೆನ್ನಾಗಿ ಸ್ವಲ್ಪ ಕೈ ಆಡಿಸೋಣ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಈ ಫ್ರೈ ಆಗೋ ಅಂತ ಇದೆಯಲ್ಲ, ಇದೇ ಪ್ರಮುಖವಾದದ್ದು ಉಪ್ಪಿಟ್ಟಿನಲ್ಲಿ. ನಾನು ಸ್ವಲ್ಪ ಈರುಳ್ಳಿನ ತುಂಬ ಫ್ರೈ ಮಾಡ್ಕೊಳ್ಳಲ್ಲ, ಸ್ವಲ್ಪ ಕ್ರಿಸ್ಪಿಯಾಗೇ ಇರೋ ಥರ ನೋಡ್ಕೋತೀನಿ. ಕ್ರಿಸ್ಪಿಯಾಗಿದ್ರೇ ನನಗೆ ಇಷ್ಟ. ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಫ್ರೈ ಆಗಬೇಕು, 1-2-3 ನಿಮಿಷನಾದರೂ ಫ್ರೈ ಆಗಬೇಕು. ಇವಾಗ ನೀರನ್ನ ಆ್ಯಡ್ ಮಾಡೋಣ. 1 ಲೋಟ ರವೆಗೆ 2 ಲೋಟ ನೀರಿನಂತೆ ನಾನು ಒಟ್ಟು 1 ಲೋಟ ಎಕ್ಸ್ಟ್ರಾ ನೀರು ತೊಗೊಂಡಿದ್ದೀನಿ. 5 ಲೋಟ ನೀರನ್ನ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ನೀರು ಹಾಕಿ ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕಾಯಿ ಬೆಂದ್ರೇ ಅದ್ರ ಟೇಸ್ಟು ಜಾಸ್ತಿ ಆಗುತ್ತೆ. ರುಚಿಗೆ ತಕ್ಕ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಕೈ ಆಡಿಸಿ ಉಪ್ಪಿಟ್ಟನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಉಪ್ಪಿಟ್ಟನ್ನ ನಾನಾ ರೀತಿ ರವೆಗಳನ್ನ ಬಳಸಿ ಮಾಡ್ತಾರೆ. ಸಣ್ಣ ರವೆ, ಮೀಡಿಯಮ್ ರವೆ, ಬನ್ಸಿ ರವೆ, ಹಾಗೆ ಅಕ್ಕಿ ತರಿಯಿಂದನೂ ಕೂಡ ಉಪ್ಪಿಟ್ಟು ಮಾಡ್ತಾರೆ. ನೀರು ಕುದೀತಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಇವಾಗ ರವೆನ ಸೇರಿಸ್ತಾ ಇದ್ದೀನಿ. ನಾನು ಮೀಡಿಯಮ್ ರವೆನಲ್ಲಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟನ್ನ. ರವೆ ಏನು ಗಂಟೇನು ಆಗಲ್ಲ, ಯಾಕೆಂದರೆ ಆಲ್ರೆಡಿ ಮೊದಲೇ ರವೆನ ಫ್ರೈ ಮಾಡಿ ಇಟ್ಟಿದ್ದೀವಿ. ರವೆನ ಆ್ಯಡ್ ಮಾಡಿರೋದ್ರಿಂದ 5 ನಿಮಿಷ ಇದನ್ನು ಹೀಗೆ ಬೇಯೋದಕ್ಕೆ ಬಿಡಬೇಕು. 5 ನಿಮಿಷ ಬೆಂದರೆ ಉಪ್ಪಿಟ್ಟು ರೆಡಿ ಆಯಿತು. ದಯವಿಟ್ಟು ನೋಡೋ ಅಂಥವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಈಗ ಇದನ್ನು ಮುಚ್ಚಿ 5 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ, 5 ನಿಮಿಷ ಬೆಂದಿದೆ. ಇವಾಗ ಇದಕ್ಕೆ ನಾನೊಂದು 2 ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನ್ ಜ್ಯೂಸ್ 2-3 ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟನ್ನ ಪ್ರಮುಖ ಘಟ್ಟನೆ ಇದು. ನೋಡಿ, ಉಪ್ಪಿಟ್ಟನ್ನ ಎಲ್ಲ ಆ್ಯಡ್ ಮಾಡಿ ಬೆಂದ ಆದಮೇಲೆ ಚೆನ್ನಾಗಿ ಈಗ ಈ ರೀತಿ ತಿರುಗಿಸಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನೋಡಿ, ಉಪ್ಪಿಟ್ಟು ರೆಡಿ ತಿನ್ನೋದಕ್ಕೆ. ಒಂದು ನಾರ್ಮಲ್ ಉಪ್ಪಿಟ್ಟು ಮಾಡೋದನ್ನ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್.